ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಸ್ಟೂಡೆಂಟಿಗೆ ಸೊ ಈ ವಿಡಿಯೋ ನೋಡ್ತಾ ಇರ್ತಾರೆ ಆಲ್ಮೋಸ್ಟ್, ಯಾಕಂದರೆ ನಮ್ಮ ಚಾನಲ್ ನೋಡ್ತಾ ಇರೋರು ಕೆ ಸಿ ಟಿ ನೀಟ್ ಸ್ಟೂಡೆಂಟು. ಸೊ ಸ್ಪೆಷಲಾಗಿ ಈ ಒಂದು ವಿಡಿಯೋ ಇಂಜಿನಿಯರ್ ಸ್ಟೂಡೆಂಟ್ಗೆ ಅಂತ ಮಾಡ್ತಾ ಇರೋದು. ಸೊ ನೋಡಿ, ಇನ್ನೂ ಕೂಡ ಯಾವ ರೀತಿಯಾಗಿದೆ ಅಂತಂದರೆ, ನಮ್ಮ ಕೆ ಸಿ ಟಿ ಸ್ಟೂಡೆಂಟ್ಗೆ ಇವಾಗ ಫಸ್ಟ್ ಸೆಮಿಸ್ಟರ್ ಅಡ್ಮಿಷನ್ ಆಗಬೇಕಂತಂದು ಹುಡುಗರು ಏನಂತಂದರೆ, ಇವಾಗ ಫಸ್ಟ್ ರೌಂಡ್ ಮುಗಿದಿದೆ ಕೆ ಸಿ ಟಿಲಿ. ಓಕೆ, ಇನ್ನೂ ಕೂಡ ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಓನ್ಲಿ ನಮ್ಮ ಕೆ ಕಡೆಯಿಂದ ಒಂದು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋರು ಓನ್ಲಿ ಒಂದು 10 to 15% ಅಷ್ಟೇ ಹುಡುಗರು ಅಡ್ಮಿಷನ್ ಆಗಿದ್ದಾರೆ. ರಿಮೈನಿಂಗ್ ಯಾರು ಕೂಡ ಅಡ್ಮಿಷನ್ ಆಗಿಲ್ಲ. ಸೊ ಇದ್ರ ಹಿಂದೆನೇ ಏನಪ್ಪ ಅಂತಂದರೆ, ನೋಡಿ ಒಂದು ಟೈಮ್ ಟೇಬಲ್ ಅಂತ ಹೆಂಗೆ ಕರಿತೀವಿ ನಾವು, ಫಸ್ಟ್ ಸೆಮಿಸ್ಟರ್ ನಿಮ್ಮದು. ಓಕೆ, ಫಸ್ಟ್ ಸೆಮಿಸ್ಟರ್ದು ಒಂದು ಈಗ ಟೆಂಟೇಟಿವ್ ಅಕಾಡೆಮಿಕ್ ಇಯರ್ದು ಒಂದು ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಸೊ ಏನೇನಿದೆ ನೋಡ್ತಾ ಹೋಗಿ. ಸೊ ನೋಡಿ, ಈ ಒಂದು ಎಲ್ಲ ಅಪ್ಡೇಟ್ಸ್ಗಳನ್ನ ನಿಮ್ಮ ಈಗ ಕಾಮೆಂಟಲ್ಲಿ ಒಂದು ಚಾನಲನ್ನು ಕೊಟ್ಟಿರ್ತೀನಿ, ಇಂಜಿನಿಯರಿಂಗ್ ಇನ್ ಕರ್ನಾಟಕ ಅಂತಂದು. ಸೊ ಈಗಾಗಲೇ 33,000ಕ್ಕಿಂತಲೂ ಜಾಸ್ತಿನೇ ಹುಡುಗರು ಇದ್ದಾರೆ. ಸೊ ನಿಮ್ಮ ಫಸ್ಟ್ ಸೆಮಿಸ್ಟರ್ದು ಏನೆಲ್ಲ ಇದೆ ನೋಡೋಣಂತೆ. ಓಕೆ, ಸೊ ನಿಮ್ಗೆ ನೋಡ್ತಾ ಇರ್ಬೋದು, ಫಸ್ಟ್ಗೆ ಕಾಣಿಸ್ತಾ ಇದೆ ನಿಮಗೆ 2025ರಲ್ಲಿ ಆ್ಯಂಡ್ 2026 ಕೊಟ್ಟವ್ರೆ. ಅಂದರೆ ಇದೆಲ್ಲರಿಗೂ ಕೂಡ ಎಟ್ ಎ ಟೈಮ್ ಆಯಿತಾ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋದಂತಂದರೆ, ಓಕೆ ಲೈಕ್ ಎಕ್ಸಾಂಪಲ್ ನೋಡಿ, ಈಗ ಕಾಣಿಸ್ತಿದೆ ಕಮೆನ್ಸ್ಮೆಂಟ್ ಆಫ್ ಸೆಮಿಸ್ಟರ್ ಸ್ಕಿಲ್ ಆ್ಯಂಡ್ SIP ಆ್ಯಂಡ್ ಓರಿಯಂಟೇಷನ್ ಪ್ರೋಗ್ರಾಮ್ ಅಂತ ಹೆಂಗೆ ಕಾಣಿಸ್ತಿದೆ. ಇದು ಸ್ಟಾರ್ಟ್ ಆಗ್ತಿರೋದು ಆಗಸ್ಟ್ 3ಕ್ಕೆ. ಓಕೆ, ಆಗಸ್ಟ್ 3ಕ್ಕೆ ಸ್ಟಾರ್ಟ್ ಆಗ್ತಿದೆ ಆಯಿತಾ. ಆಗಸ್ಟ್ 3ಕ್ಕೆ ನಿಮ್ದು ಎಲ್ಲನೂ ಕೂಡ ಓರಿಯಂಟೇಷನ್ ಪ್ರೋಗ್ರಾಮ್ ಅಂತ, ಅಥವಾ ನೀವು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಕೂಡ ಕರಿಬೋದು ಇದನ್ನು. ಸೊ ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಓಕೆ, ಆಗಸ್ಟ್ 3ಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. ಈ ವರ್ಷ ಬೇಗನೆ ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ಸೊ ವರ್ಷ ಇದು ಏನಾಗ್ತಿತ್ತು ಅಂದರೆ ಸೆಪ್ಟೆಂಬರ್ಗೆ ಆಗ್ತಾ ಇರ್ತಿತ್ತು. ಓಕೆ, ಬಟ್ ಈ ವರ್ಷ 1 ತಿಂಗಳು ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ನೆನಪಿರಲಿ. ಅಂದರೆ ನಿಮ್ಮದು ಓರಿಯಂಟೇಷನ್ ಮೀನ್ಸ್ ಏನಂತಂದರೆ, ನೀವು ಕಾಲೇಜ್ಗೆ ಹೋದಾಗ ನಿಮ್ಮ ಯಾವ ರೀತಿ ಇದೆ, ಓಕೆ, ನಿಮಗೆ ಪ್ರಿವಿಯಸ್ ಇಯರ್ ನಾಲೆಜ್ ಯಾವ ರೀತಿ ಇದೆ, ಆ್ಯಂಡ್ ಕಾಲೇಜ್ ಎನ್ವೈರ್ಮೆಂಟ್ ನಿಮಗೆಲ್ಲನೂ ಕೂಡ ಫ್ರೆಂಡೇ ಆಗಬೇಕು. ಓಕೆ, ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳನ್ನು ಇಡೋದು, ಕೆಲವೊಂದಿಷ್ಟು ಗೇಮ್ಸ್ಗಳನ್ನು, ಅದು ಒಟ್ಟು ಟೋಟಲಾಗಿ ಪ್ಲ್ಯಾನಿಂಗ್ ಯಾವ ಥರ ಮಾಡಬೇಕು, ಈ ಥರ ನಮ್ಮ ಕಾಲೇಜ್ ಇದೆ ಅಂತ ಎಲ್ಲನೂ ಟೋಟಲಾಗಿ ಇಂಟ್ರೊಡಕ್ಷನ್ ಥರ. ಓಕೆ, ಎಲ್ಲನೂ ಕೂಡ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡ್ಕೊತಾರೆ. ಅದು ಆಗಸ್ಟ್ 3ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅರೌಂಡ್ ಒಂದು 10 to 15 ಡೇಸ್ ನಡೆಯುತ್ತೆ ಇದು. ಓಕೆ, ಇಲ್ಲಿ ಕಾಣಿಸ್ತಿದೆ ಆಗಸ್ಟ್ 3ಕ್ಕೆ ಸ್ಟಾರ್ಟ್ ಆಯ್ತು ಅಂತಂದರೆ ಆಗಸ್ಟ್ 17ವರೆಗೂ ಕೂಡ ಸ್ಟಾರ್ಟ್ ಇರುತ್ತಂತ ಅರ್ಥ. ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್, ರೆಗ್ಯುಲರ್ ಆಗಿ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ನೋಡಿ, ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಅನ್ನೋದು ಆಗಸ್ಟ್ 17ಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಬಟ್ ಆಗಸ್ಟ್ 17ರಿಂದ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಡ್ತವೆ. ಸೊ ನಿಮ್ಗೆ ಅದೇ ಹೇಳೋದು, ಎಷ್ಟು ಹುಡುಗರು ಹಂಗೆ ಡಿಲೇ ಮಾಡ್ತಾ ಹೋಗ್ತಂತಂದರೆ ಸೆಕೆಂಡ್ ರೌಂಡು ಕೂಡ ಅಡ್ಮಿಷನ್ ಆಗದೆ ಹೋದರೆ ತುಂಬ ಲೇಟ್ ಆಗುತ್ತೆ ಅನ್ನೋದು ಇದಕ್ಕೆ ಹೇಳೋದು. ಓಕೆ, ಆ್ಯಂಡ್ ಲಾಸ್ಟ್ ವರ್ಕಿಂಗ್ ಡೇಸ್ ಆಫ್ ಸೆಮಿಸ್ಟರ್ ಅಂತ ಕೇಳಿದ್ರೆ, ಅಂದರೆ ಕ್ಲಾಸಸ್ ಎಲ್ಲಿವರೆಗೂ ಕೂಡ ಮಾಡ್ತಾರೆ, ಕಾಲೇಜ್ದೆಲ್ಲನೂ ಕೂಡ ವರ್ಕಿಂಗ್ ಡೇಸ್ ತೊಗೊಂತಂದರೆ ಡಿಸೆಂಬರ್ 19ವರೆಗೂ ಕೂಡ ನಿಮ್ಮದು ಕಾಲೇಜ್ ವರ್ಕಿಂಗ್ ಡೇಸ್ ನಡೀತದೆ ಫಸ್ಟ್ ಸೆಮಿಸ್ಟರ್ ನಿಮ್ದು ಆಯಿತಾ. ಸೊ ಅದಾದ ನಂತರ ನೋಡಿ ನಿಮ್ಗೆ ಬಿಟ್ಬಿಡ್ತಾರೆ, ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಅಂದರೆ ಟೈಮ್ ಟೇಬಲ್ ಎಕ್ಸಾಮ್ದು ಯಾವ ಸಬ್ಜೆಕ್ಟು ಎಂಥ ಡೀಟೇಲ್ಸ್ ಆಗಿ ಒಂದು ಟೈಮ್ ಟೇಬಲ್ ಆಮೇಲೆ ಬಿಡ್ತಾರೆ. ಬಟ್ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಮಾಡೋದು ಡಿಸೆಂಬರ್ 21 ಆಯಿತಾ. ಡಿಸೆಂಬರ್ 21 ಸ್ಟಾರ್ಟ್ ಆಯ್ತಂದರೆ ಜನವರಿ 18ವರೆಗೂ, ಅಂದರೆ 2027 ಜನವರಿ 18ವರೆಗೂ ಕೂಡ ನಿಮ್ಮ ಥಿಯರಿ ಎಕ್ಸಾಮ್ಸ್ ಇರ್ತವೆ. ಸೊ ಅಂದರೆ ನೋಡಿ, ಈ ಥರ ನಮ್ಗೆ VTUದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮುಂಚಿತವಾಗಲಿ ಏನಂತಂದರೆ ಒಂದು ಸೆಮಿಸ್ಟರ್ ಸ್ಟಾರ್ಟ್ ಆಗಲಿ ಮುಂಚಿತವಾಗಿ ಎಲ್ಲರೂ ಕೂಡ ಶೆಡ್ಯೂಲ್ ಬಿಟ್ಬಿಡ್ತಾರೆ. ಸೊ ಹಂಗೆ ಇವಾಗಲೂ ಕೂಡ ಹಾಗಾಗಿದೆ. ಸೊ ನೆಕ್ಸ್ಟ್ ನಿಮಗೆ ಥಿಯರಿ 18ವರೆಗೂ ಕೂಡ ಆಯ್ತು ಅಂತಂದರೆ, ಪ್ರಾಕ್ಟಿಕಲ್ ಆರ್ ವೈವಾ ಎಕ್ಸಾಮಿನೇಷನ್ ಇಡೋದು 20ಕ್ಕೆ ಸ್ಟಾರ್ಟ್ ಆಯ್ತಂದರೆ ಫೆಬ್ರವರಿ 5ವರೆಗೂ ಕೂಡ ಸ್ಟಾರ್ಟ್ ಆಗ್ತದೆ. ಮತ್ತು ನೆಕ್ಸ್ಟ್ ಸೆಮಿಸ್ಟರ್ದು ಕೂಡ ಓಕೆ ನೋಡಿ, ನೆಕ್ಸ್ಟ್ ಸೆಮಿಸ್ಟರ್ದು ಕೂಡ ಫೆಬ್ರವರಿ 8 ಅಂತ ಕೊಟ್ಬಿಟ್ಟವ್ರೆ. ಅಂತಂದರೆ VTದವ್ರು ಭಾಳ ಸ್ಪೀಡ್ ಇರ್ತಾರೆ, ಬೇಗ ಹೋಗ್ತಾ ಇರ್ತದೆ. ನೀವು ಕಂಪ್ಲೀಟ್ ನಿಮ್ಮ ಇಂಜಿನಿಯರಿಂಗ್ ಲೈಫ್ ಹಂಗೆ ಹೋಗ್ತಾ ಇರ್ತದೆ ಸ್ಪೀಡಾಗಿ. ಓಕೆ, ಸೊ 5 ಮಂತ್ಸಲ್ಲೇ ಮುಗಿಸ್ತಾ ಇರ್ತಾರೆ. ಕೆಲವೊಂದು ಟೈಮ್ 4.5 ತಿಂಗಳಲ್ಲೇ ಮುಗಿತಾ ಇರ್ತದೆ ನಿಮ್ಮದು. ಸೊ ಎನಿವೆ ನೋಡಿ, ನಿಮ್ಮದು ಥಿಯರಿ ಎಕ್ಸಾಮ್ಸ್ ಮೇಲೆ ಫೋಕಸ್ ಎಲ್ಲಿ ಅಂತಂದರೆ ಈಗ ಕಾಣಿಸ್ತಿದೆ ನಿಮ್ಮದು ಡಿಸೆಂಬರ್ 21. ಓಕೆ, ಸೊ ಈ ಥರ ಅಪ್ಡೇಟ್ಸ್ಗಳನ್ನ ಇಮಿಡಿಯೇಟಾಗಿ ಈ ಒಂದು ಚಾನಲಲ್ಲಿ ಕಾಣಿಸ್ತಿದ್ದೀನಿ. ನಾನು ಕಾಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಂಜಿನಿಯರಿಂಗ್ ಕರ್ನಾಟಕ 33,000 ಜನ ಇದರಲ್ಲಿ ವಾಟ್ಸಪ್ ಚಾನಲಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ ಆಯಿತಾ. ಸೊ ನಿಮಗೆ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಕ್ಲಾಸಸ್ ಆಯಿತು, ಕೆಲವೊಂದಿಷ್ಟು ನೋಟ್ಸ್ಗಳನ್ನು ಫ್ರೀಯಾಗಿ ಸೆಂಡ್ ಮಾಡ್ತಾ ಇರ್ತಾರೆ, ನಿಮ್ಗೆ ಹೆಲ್ಪ್ ಆಗ್ತದೆ ಅಷ್ಟೇ. ಓಕೆ, ಸೊ ಅದೇ ರೀತಿ ನಾನು ಹೇಳಿದ್ದೀಗ B and B.Tech ಹೇಳಿದೆ, ಮತ್ತು ಬೇರೆನೂ ಕೂಡ ಅದೇ ರೀತಿ ಶೆಡ್ಯೂಲ್ ನೋಡ್ತಾರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಮೊದಲು ಜಾಯ್ನ್ ಆಗಿಬಿಡಿ, ಈ ಫೋಟೋ ಕೂಡ ಸಿಕ್ಬಿಡುತ್ತೆ. ಓಕೆ, ಅದೇ ರೀತಿ ನಿಮ್ಮ ಫಸ್ಟ್ ಸೆಮಿಸ್ಟರ್ ಅಷ್ಟೇ ಬಿಟ್ಟಿಲ್ಲ, ಥರ್ಡ್ ಸೆಮಿಸ್ಟರ್ದು ಕೂಡ ಬಿಟ್ಟವ್ರೆ, 5th ಸೆಮಿಸ್ಟರ್ ಕೂಡ ಬಿಟ್ಟವ್ರೆ. ಓಕೆ, ಟೋಟಲಾಗಿ ಎಲ್ಲ ಪ್ರೋಗ್ರಾಮ್ ಕೂಡ VTದವ್ರು ಬಿಟ್ಟಿದ್ದಾರೆ. ಓಕೆ, ಸೊ ಇದು ಟೆಂಟೇಟಿವ್ ಅಂತಂದರೆ ಏನು ಕೂಡ ಚೇಂಜಸ್ ಆಗಲ್ಲ, ಆಲ್ಮೋಸ್ಟ್ ಇದೇ ಇರ್ತದೆ. ಓಕೆ, ಸ್ವಲ್ಪ ಒಂದು ವಾರ ಆಜುಬಾಜು ಆಗ್ಬೋದು ಅಷ್ಟೇ. ಸರಿಕೊಂಡು ಆದಷ್ಟು ಬೇಗನೆ ಸೆಕೆಂಡ್ ರೌಂಡ್ಗೆ ಅಡ್ಮಿಷನ್ ಆಗಲಿಕ್ಕೆ ಟ್ರೈ ಮಾಡಿ. ಓಕೆ, ಯಾಕಂದರೆ ನಿಮಗೆ ಇಲ್ಲ ಅಂತಂದರೆ ಇನ್ನೂ ಕೂಡ ಭಾಳ ಡಿಲೇ ಆಗುತ್ತೆ. ಯಾಕಂದರೆ ಸೆಕೆಂಡ್ ರೌಂಡ್ ಮುಗಿಯೋದೇ ನಿಮ್ಗೆ ಆಗಸ್ಟ್ ಮಂತ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಡೆಯುತ್ತೆ. ಸೊ ಸೆಪ್ಟೆಂಬರ್ಗೆ 3rd ರೌಂಡು ಸ್ಟಾರ್ಟ್ ಆತಂದರೆ ನಿಮ್ಗೆ ನೋಡಿ ಏನು ಅಕ್ಟೋಬರ್ ನವಂಬರ್ 2 ತಿಂಗಳು ಅಷ್ಟೇ. ಓಕೆ, 2 ತಿಂಗಳಲ್ಲಿ ಏನು ಕಲಿತು ಎಕ್ಸಾಮ್ ಬರೀತಾರಪ್ಪ. ಸೊ ಹಂಗಾಗಿ ನೋಡ್ಕೊರಿ. ಥ್ಯಾಂಕ್ ಯು.